ಈ ಬಾರಿ ಡ್ಯಾಡೀಸ್ ಹೋಮ್ ಅಂತ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಯಾವಾಗ ಬರ್ತಾರೆ ವಾಪಸ್ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ? ಬರ್ತಾರಾ ಇಲ್ವಾ? ಮೇಡಮ್, ವಾಸ್ತವಾಂಶದಲ್ಲಿ ನಿಮಗೆ ಒಂದು ಸ್ಪಷ್ಟಪಡಲಿಕ್ಕೆ ಬಯಸ್ತೇನೆ. 2008ರ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ, ಅದು 9ರ ಲೋಕಸಭೆ ಇರ್ಬೋದು, ಅಲ್ಲಿಂದ 4 ವಿಧಾನಸಭಾ ಚುನಾವಣೆ, 4 ಲೋಕಸಭಾ ಚುನಾವಣೆ, ಜನತಾದಳ ಪಕ್ಷ ಫೇಸ್ ಮಾಡಿರ್ತಕ್ಕಂಥದ್ದು ಕುಮಾರಣ್ಣ ಅವರ ನಾಯಕತ್ವದಡಿ. 28ರಲ್ಲೂ ಕೂಡ ಯಾವುದೇ ಅನುಮಾನ ಬೇಡ, ಈಸ್ ದ ಫೇಸ್ ಆಫ್ ದ ಪಾರ್ಟಿ ಸನ್ಮಾನ್ಯ ಕುಮಾರಣ್ಣ ಅವರು. ಈಗ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾದಂಥ ಬೆಳವಣಿಗೆ, ಕೈ ಜೋಡಿಸಿದ್ವಿ. ತದನಂತರ ಕುಮಾರಣ್ಣ ಅವರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಹಳೆ ಮೈಸೂರು ಪ್ರಾಂತದ NDA ಅಭ್ಯರ್ಥಿಯ ಗೆಲುವಿಗೂ ಕೂಡ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಅಭಿಪ್ರಾಯಗಳು ಕೇಂದ್ರದ ನಾಯಕರು ವ್ಯಕ್ತಪಡಿಸಿದ್ರು. ಸೊ ಅಲ್ಟಿಮೇಟ್ಲಿ ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡಿದ್ರು, ಅದೊಂದು ಇತಿಹಾಸ. ಇವತ್ತು ಕೇಂದ್ರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಸಚಿವ ಸಂಪುಟದಲ್ಲಿ 2 ಖಾತೆಗಳನ್ನ ನಿಭಾಯಿಸ್ತಾ ಇದ್ದಾರೆ. ಇದ್ರ ಮಧ್ಯೆ ನೀವು ಹೇಳ್ದಂಗೆ ಕುಮಾರಣ್ಣ ಅವ್ರಿಗೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯ ಸಂಪತ್ಭರಿತವಾದಂಥ ನಾಡು, ಎಲ್ಲೋ ಒಂದು ಕಡೆ ನಾವು ನೋಡಬೇಕಾದಂಥ ಅಥವಾ ಕಾಣಬೇಕಾದಂಥ ಅಭಿವೃದ್ಧಿ ಇಲ್ಲಿವರೆಗೂ ನಮ್ಮ ನಾಡು ಕಾಣಲಿಕ್ಕಾಗಿಲ್ಲ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇವತ್ತಿಗೂ ಕೂಡ ಪ್ರತಿನಿತ್ಯ ಕೊರಿತಕ್ಕಂಥ ವಿಚಾರ ನಾವು ಅವ್ರ ಜೊತೆ ಕೂತಂಥ ಸಂದರ್ಭದಲ್ಲಿ. ಆದರೆ ಒಂದಂತೂ ನಾನು ಬಹಳ ಸ್ಪಷ್ಟಪಡಿಸ್ತೀನಿ, ನನಗೆ ಮುಂದೇನೋ ಕುಮಾರಣ್ಣನ ಪೊಸಿಷನ್ ಏನೋ ಅಥವಾ ಯಾವ ಒಂದು ಸೀಟ್ನಲ್ಲಿ ಹೋಗಿ ಕೂತ್ಕೋತಾರೆ ಅಂತಕ್ಕಂಥದ್ದನ್ನ ಅದು ನಾನು ಇಲ್ಲಿ ಕೂತ್ಕೊಂಡು ನಾನಾಗಲಿ ಯಾರೂ ಕೂಡ ನಿರ್ಧಾರ ಮಾಡಿ, ಅವ್ರ ನೇತೃತ್ವದಲ್ಲಿ ಹೋಗುತ್ತೆ, ಅವರು ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಮಾಡ್ತಾರೆ. ಕುಮಾರಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು, ಬಂದೇ ಬರ್ತಾರೆ. ಕ್ಷೇತ್ರದಿಂದ ಕಂಟೆಸ್ಟ್ ಅದು ನನಗೆ ಗೊತ್ತಿಲ್ಲ.